ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಬುದ್ಧಿ ಇದ್ದವನು ಯುದ್ಧ ಗೆಲ್ತಾನೆ, ಗುಣ ಇದ್ದವನು ಮನಸ್ಸನ್ನ ಗೆಲ್ತಾನೆ, ಆದರೆ ತಾಳ್ಮೆ ಇದ್ದವನು ಜಗತ್ತನ್ನೇ ಗೆಲ್ತಾನೆ. ಕಣ್ಣ ಮುಂದೆ ಒಳ್ಳೆಯವರಾಗದಿದ್ರೂ ಪರವಾಗಿಲ್ಲ, ಆದರೆ ಬೆನ್ನ ಹಿಂದೆ ಕೆಟ್ಟವರಾಗಿರುವ ಬುದ್ಧಿ ಬೇಡ. ಎಲ್ಲಿ ನಿಯತ್ತಾಗಿರ್ತೀವೋ ಅಲ್ಲೇ ತುಂಬಾ ನೋವು ಸಿಗೋದು. ಬೆಲೆ ಬಾಳುವ ವಸ್ತುಗಳು ತುಂಬಾ ಜನರಲ್ಲಿ ಇರಬಹುದು, ಆದರೆ ಬೆಲೆ ಕಟ್ಟಲಾಗದ ಗುಣ ಕೆಲವು ಜನರಲ್ಲಿ ಮಾತ್ರ ಇರ್ತದೆ. ನೀವು ಎಲ್ಲಿಯವರೆಗೆ ಉಪಯೋಗಕ್ಕೆ ಬರ್ತೀರೋ ಅಲ್ಲಿಯವರೆಗೆ ಜನರು ನಿಮ್ಮನ್ನ ಪ್ರೀತಿಸ್ತಾರೆ. ಸಂಪಾದನೆ ಮಾಡುವುದೇ ಆದ್ರೆ ಮಾನವೀಯತೆ ಮತ್ತು ಸ್ನೇಹ ಸಂಪಾದನೆ ಮಾಡಿ ದುಡ್ಡು ಭಿಕ್ಷುಕನು ಸಂಪಾದಿಸ್ತಾನೆ. ಸಂಬಂಧಗಳು ದೊಡ್ಡ ದೊಡ್ಡ ಮಾತುಗಳನ್ನು ಆಡೋದ್ರಿಂದ ಅಲ್ಲ, ಬದಲಿಗೆ ಚಿಕ್ಕ ಚಿಕ್ಕ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ಗಟ್ಟಿಗೊಳ್ತದೆ. ಕನ್ನಡಿಯ ಮೌಲ್ಯ ವಜ್ರದ ಮೌಲ್ಯಕ್ಕಿಂತ ಕಡಿಮೆ ಇರಬಹುದು, ಆದರೆ ವಜ್ರದ ಆಭರಣ ಧರಿಸಿ ಹುಡುಕುವುದು ಕನ್ನಡಿಯನ್ನೇ. ಯಾರೊಬ್ಬರಿಗಾಗಿಯೂ ಅಳಬೇಡಿ, ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ. ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಅಳಲು ಬಿಡೋದಿಲ್ಲ. ನಮ್ಮಲ್ಲಿರುವ ಒಳ್ಳೆತನ ನಮ್ಮ ಮನಸ್ಸಿಗೆ ಗೊತ್ತಿದ್ರೆ ಸಾಕು. ನಾವು ಒಳ್ಳೆಯವರು ಅಥವಾ ಕೆಟ್ಟವರು ಅಂತ ಬೇರೆಯವರು ನಿರ್ಧಾರ ಮಾಡುವ ಅವಶ್ಯಕತೆ ಇಲ್ಲ. ನಮ್ಮಲ್ಲಿರುವ ಒಳ್ಳೆತನಕ್ಕೆ ಬೇರೆಯವರು ಸರ್ಟಿಫಿಕೇಟ್ ಕೊಡುವ ಅಗತ್ಯವೂ ಇಲ್ಲ. ಬದುಕಿರುವಷ್ಟು ದಿನ ಒಳ್ಳೆಯವರಾಗಿ ಬದುಕೋಣ, ಒಳ್ಳೆಯತನದಿಂದ ಬದುಕೋಣ. ಕಡಿಮೆ ಮಾತಾಡಿ, ಮೆಲ್ಲಗೆ ಮಾತಾಡಿ, ಮಧುರವಾಗಿ ಮಾತನಾಡಿ, ಪ್ರೀತಿಯಿಂದ ಮಾತನಾಡಿ, ಗೌರವದಿಂದ ಮಾತನಾಡಿ. ಒಟ್ಟಾರೆಯಾಗಿ ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂತೆ ಮಾತನಾಡಿ ಅಷ್ಟೇ. ದುರಹಂಕಾರದ ಮಾತನಾಡುವ ಮೂಲಕ ಯಾರ ಹೃದಯವನ್ನು ನೋಯಿಸಬಾರದು. ಯಾಕಂದ್ರೆ ಸಮಯವು ಗೌರವವನ್ನ ಮುರಿಯುತ್ತದೆ ಮತ್ತು ಮಾತನಾಡಲು ಯೋಗ್ಯತೆ ಇಲ್ಲದಂತೆ ಮಾಡ್ತದೆ. ಸುಳ್ಳು ಅರ್ಥವಾಗುವಷ್ಟು ಸುಲಭವಾಗಿ ನಿಜ ಅರ್ಥವಾಗೋದಿಲ್ಲ. ಅದಕ್ಕೆ ಸುಳ್ಳು ಹೇಳುವವರು ಒಳ್ಳೆಯವರಾಗ್ತಾರೆ, ನಿಜ ಹೇಳುವವನು ಕೊನೆಯವರೆಗೂ ಕೆಟ್ಟವನಾಗಿ ಉಳಿತಾನೆ. ಜೀವನದಲ್ಲಿ ಎತ್ತರಕ್ಕೆ ಏರುವ ಕನಸಿರ್ಲಿ, ಆದ್ರೆ ಈಗಿರುವ ಬದುಕನ್ನು ದೂಷಿಸದಿರಿ. ಯಾಕಂದ್ರೆ ನೀವು ಬಾಳುತ್ತಿರುವ ಬದುಕು ಎಷ್ಟೋ ಜನರ ಕನಸಾಗಿರ್ಬಹುದು. ಹಳಸಿದ ಅನ್ನಕ್ಕೆ ತುಪ್ಪದ ಒಗ್ಗರಣೆ ಹಾಕಿದಷ್ಟು ವ್ಯರ್ಥ, ಮಾಸಿದ ಸಂಬಂಧಗಳನ್ನು ನೆನೆಸಿಕೊಂಡಷ್ಟು ಸಮಯ ವ್ಯರ್ಥ. ಹಣೆಬರ ಸರಿ ಇದ್ದಾಗ ನಾವು ಸರಿ ಇರಲ್ಲ, ನಾವು ಸರಿ ಇದ್ದಾಗ ಹಣೆಬರ ಸರಿ ಇರಲ್ಲ. ಎಲ್ಲ ಸರಿ ಹೋಗುವಷ್ಟರಲ್ಲಿ ನಾವೇ ಇರಲ್ಲ. ನೀರಲ್ಲಿ ಬರೆದ ಹೆಸರು, ಹಣೆಯಲ್ಲಿ ಬರೆದ ಬರಹ ಕಾಣಿಸುವುದು ಬರೆದವರಿಗೆ ಮಾತ್ರ. ಅರ್ಜುನನು ಕರ್ಣನಿಗೆ ಯಾವುದೇ ಹಾನಿ ಮಾಡಲಿಲ್ಲ, ಆದರೂ ಕರ್ಣನು ಅರ್ಜುನನಿಗೆ ಶತ್ರುವಾದನು. ಕೆಲವೊಮ್ಮೆ ನಿಮ್ಮ ತಪ್ಪು ಇಲ್ಲದಿದ್ದರೂ ಜನರು ನಿಮ್ಮ ಶತ್ರುಗಳಾಗ್ತಾರೆ. ಕಾರಣ ನಿಮ್ಮ ಪ್ರತಿಭೆ ಮತ್ತು ಖ್ಯಾತಿಯಿಂದಾಗಿ. ಸೌಂದರ್ಯವನ್ನು ಯಾರು ಬೇಕಾದರೂ ಗುರುತಿಸಬಹುದು, ಆದರೆ ಒಂದು ಒಳ್ಳೆಯ ಮನಸ್ಸನ್ನು ಗುರುತಿಸಲು ಒಳ್ಳೆಯ ಮನಸ್ಸಿರುವವರಿಂದಲೇ ಸಾಧ್ಯ. ನಂಬಿ ಬಂದವರಿಗೆ ಪ್ರೀತಿ ಕೊಡಬೇಕು, ಬಿಟ್ಟು ಹೋಗುವವರಿಗೆ ದಾರಿ ಬಿಡಬೇಕು. ಜೀವನದ ಆರಂಭ ನಮ್ಮ ಕೈಯಲ್ಲಿಲ್ಲ, ಎಲ್ಲಿಯೋ ಏನೋ ನಮಗೆ ತಿಳಿಯೋದಿಲ್ಲ. ಜೀವನದ ಅಂತ್ಯವು ನಮ್ಮ ಕೈಯಲ್ಲಿಲ್ಲ, ಹೇಗೋ ಏನೋ ನಿರ್ಧರಿಸಲಾಗೋದಿಲ್ಲ. ನಡುವಿರುವ 4 ದಿನ ಮಾತ್ರ ನಮ್ಮದಾಗಿರುವಾಗ ಒಳ್ಳೆಯವರಾಗಿ ಹೆಸರು ಮಾಡದಿದ್ದರೂ ಚಿಂತೆ ಇಲ್ಲ. ಇನ್ನೊಬ್ಬರಿಗೆ ಕೆಡುಕು ಬಯಸಿ ಬದುಕೋದ್ ಬೇಡ. ಎಲ್ಲಾ ಬಿದಿರುಗಳು ಕೊಳಲುಗಳಾಗೋದಿಲ್ಲ. ಕೆಲವರಿಗೆ ದೋಣಿಗಳಾಗ್ತವೆ, ಕೆಲವರಿಗೆ ಏಣಿಗಳಾಗ್ತವೆ, ಕೆಲವರಿಗೆ ಮನೆಗಳಾಗ್ತವೆ. ಹಾಗೇ ಜೀವನ. ಅತಿಯಾದ ಆಸೆ, ಅತಿಯಾದ ಸಂತೋಷ ಇವೆರಡು ಹೆಚ್ಚಿನ ಕಾಲ ನಮ್ಮ ಜೊತೆ ಇರೋದಿಲ್ಲ. ಮನದಲ್ಲಿ 1000 ಮಾತಿದೆ, ಹೇಳೋಕ್ಕಾಗಲ್ಲ. ಕಣ್ಣ ತುಂಬ ನೀರಿದೆ, ಅಳೋಕಾಗ್ತಿಲ್ಲ. ಹೃದಯಕ್ಕೆ ಭಾರವಾದ ನೋವಿದೆ, ತೋರಿಸೋಕಾಗ್ತಿಲ್ಲ. ಯಾಕಂದ್ರೆ ನಾವು ಅಂದುಕೊಂಡಂಗೆ ಯಾವುದು ನಡೆಯಲ್ಲ. ಈ ಸೃಷ್ಟಿಯಲ್ಲಿ ಕರುಳಿನ ಸಂಬಂಧ ಬಿಟ್ಟರೆ ಎಲ್ಲ ಸಂಬಂಧಗಳು ವ್ಯಾಪಾರ ಸಂಬಂಧಗಳೇ. ಈ ಪ್ರಪಂಚದಲ್ಲಿ ಜನಗಳು ಹೇಗೆ ಅಂದ್ರೆ, ಅವರು ಹೇಳಿದ್ದನ್ನ ನಾವು ಕೇಳಿದ್ರೆ ನಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ. ಅವ್ರು ಹೇಳಿದ್ದನ್ನ ನಾವು ಕೇಳಲಿಲ್ಲ ಅಂದ್ರೆ ನಮ್ಮಂತ ಕೆಟ್ಟವ್ರು ಯಾರೂ ಇಲ್ಲ. ಇದು ಸ್ವಾರ್ಥಿಗಳ ಪ್ರಪಂಚ. ಎಲ್ಲ ಅವರಿಗೆ ಬೇಕಾದ ಹಾಗೆ ನಮ್ಮನ್ನ ಬಳಸ್ತಾರೆ ವಿನ ನಮ್ಮ ಭಾವನೆಗಳನ್ನು ಯಾರು ಅರ್ಥ ಮಾಡ್ಕೊಳ್ಳಲ್ಲ. ನಾನು ಕೆಲವರಿಗೆ ಕೆಟ್ಟವನಾಗಿ ಕಂಡಿರ್ಬೋದು, ಆದ್ರೆ ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ. ಇತ್ತೀಚೆಗೆ ಯಾರ ಜೊತೆ ಮಾತಾಡೋಕ್ಕೂ ಮನಸ್ಸೇ ಬರ್ತಿಲ್ಲ. ಸುಮ್ನೆ ಒಂಟಿಯಾಗಿ ಎಲ್ಲೋ ಒಂದು ಕಡೆ ಸುಮ್ನೆ ಕೂರ್ಬೇಕು ಅನಿಸುತ್ತೆ. ಆಸೆ ನಮ್ಮದಾದ್ರೆ ಆಯಸ್ಸು ದೇವರದು. ಕೊಟ್ಟಾಗ ಸ್ವೀಕರಿಸಬೇಕು, ಕಿತ್ತುಕೊಂಡಾಗ ಯಾರಿಗೂ ಹೇಳದೆ ಹೋಗ್ಬೇಕು. ಇಷ್ಟೇ ಜೀವನ. ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಏನಾದ್ರೂ ಹೇಳ್ಬೋದು. ನಾವು ಹೇಳೋ ಪ್ರತಿಯೊಂದು ಮಾತಲ್ಲೂ ತಪ್ಪು ಹುಡುಕುವವರಿಗೆ ಏನು ಹೇಳಿದ್ರೂ ವ್ಯರ್ಥಾರಿ. ಮಾತಿನಲ್ಲಿ, ಸ್ವಭಾವದಲ್ಲಿ, ಸಂಸ್ಕಾರದಲ್ಲಿ ಸರಳತೆ ಹೊಂದಿರುವ ವ್ಯಕ್ತಿಗಳು ಎಂದಿಗೂ ಯಾರಿಗೂ ಹೊರೆಯಾಗುವುದಿಲ್ಲ. ಸರ್ವರಿಗೂ ಅತಿ ಪ್ರಿಯರಾಗಿರ್ತಾರೆ. ಯಾವ ಸಮಯದಲ್ಲಿ ಸಮಸ್ಯೆ ಹುಟ್ಟಿರ್ತದೆಯೋ ಅದೇ ಸಮಯದಲ್ಲಿ ಅದಕ್ಕೆ ಪರಿಹಾರವೂ ಹುಟ್ಟಿರ್ತದೆ. ತಾಳ್ಮೆ ಇರಲಿ. ನಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳದ ಜನರ ಮುಂದೆ ನಮಗೆ ನೋವೇ ಇಲ್ಲ ಅನ್ನೋ ರೀತಿ ಬದುಕಬೇಕು. ಜೀವನ ಎಂದರೆ ಜೇನಿನ ಗೂಡು ಇದ್ದ ಹಾಗೆ. ಜೀವನದಲ್ಲಿ ಸಿಹಿ ಬೇಕಂದ್ರೆ ಸಮಸ್ಯೆಗಳೆಂಬ ಜೇನು ಹುಳಗಳ ಭೇದಿಸಿ ಸಿಹಿ ಪಡೆಯಬೇಕು. ಒತ್ತಾಯ ಮಾಡಿ ನಾವು ಯಾರೊಂದಿಗೂ ಮಾತಾಡಬಾರ್ದು. ಯಾಕಂದ್ರೆ ಅವರು ಕಷ್ಟಪಟ್ಟು ಮಾತಾಡ್ತಾರೆ ಹೊರತು ಇಷ್ಟಪಟ್ಟು ಅಲ್ಲ. ನಾನು ಬೇಕು ಅನ್ನೋರು ನನ್ನಿಂದ ತಪ್ಪು ನಡೆದ್ರೆ ಬುದ್ಧಿ ಹೇಳ್ತಾರೆ. ಬೇಡವಾದವರು ಅದನ್ನೇ ಕಾರಣವಾಗಿಟ್ಕೊಂಡು ದೂರ ಹೋಗ್ತಾರೆ. ಗೆದ್ದಾಗ ಜೊತೆಯಾಗಿ ಸ್ವಾಗತಿಸಿ ಸಂಭ್ರಮಿಸುವ 10 ಕೈಗಳಿಗಿಂತ ಸೋತಾಗ ಸಂತೈಸಿ ಗೆಲುವಿನ ಹಾದಿಗೆ ಹುರಿದುಂಬಿಸುವ ಒಂದು ಹೃದಯವೇ ಶ್ರೇಷ್ಠ.
ಮನಸ್ಸಿಗೆ ಸತ್ಯದ ಅರಿವಾದಾಗ ಮನಸ್ಸು ತುಂಬಾ ಭಾರ ಅನ್ಸುತ್ತೆ. ಮಾತನ್ನೇ ಅರ್ಥ ಮಾಡಿಕೊಳ್ಳದವರು ಇನ್ನು ನಮ್ಮ ಮನಸ್ಸನ್ನು ಹೇಗೆ ಅರ್ಥ ಮಾಡ್ಕೋತಾರೆ? ಕೇವಲ ಒತ್ತಾಯಕ್ಕೋ ಅನಿವಾರ್ಯಕ್ಕೋ ಮಾತಾಡಿದ್ರೆ ಅಲ್ಲಿ ಬರೀ ಮಾತುಗಳೇ ಇರ್ತವೆ ವಿನಃ ಭಾವನೆಗಳಿರೋದಿಲ್ಲ. ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದ ಆಸ್ತಿ ಅಂದ್ರೆ ಅರ್ಥ ಮಾಡಿಕೊಳ್ಳುವ ಹೃದಯ. ನನಗ್ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ಆದ್ರೆ ಮನ್ಸಲ್ಲಿ ಒಂದು ಇಟ್ಕೊಂಡು ಆಚೆ ಬೇರೆ ತರ ಮಾತಾಡೋ ಗುಣ ಮಾತ್ರ ನನ್ನಲ್ಲಿಲ್ಲ. ಒಂದು ಹೂವಿಗೆ ಚಿಟ್ಟೆ ಕೇಳಿತು, ನೀನು ಎಲ್ಲರಿಗೂ ಸುಗಂಧ ಕೊಡ್ತೀಯಲ್ಲ, ನಿನಗೇನ್ ಸಿಗುತ್ತೆ? ಹೂವು ಹೇಳಿತು, ಕೊಟ್ಟು ತೆಗೆದುಕೊಳ್ಳುವುದು ವ್ಯಾಪಾರ, ಕೊಟ್ಟು ತೆಗೆದುಕೊಳ್ಳದೆ ಇರುವುದು ಸ್ನೇಹ. ದೀಪ ಮಾತನಾಡೋದಿಲ್ಲ, ಅದರ ಬೆಳಕು ದೀಪದ ಪರಿಚಯ ನೀಡುತ್ತೆ. ಅದೇ ತರ ನೀವು ನಿಮ್ಮ ಬಗ್ಗೆ ಏನೂ ಹೇಳ್ಬೇಡಿ, ಒಳ್ಳೆ ಕೆಲಸ ಮಾಡ್ತಾ ಇರಿ ಸಾಕು, ಅದೇ ನಿಮ್ಮ ಪರಿಚಯ ನೀಡುತ್ತೆ. ಎದೆಯ ಗರ್ಭದಲ್ಲಿ ಉಸಿರಾಡಿದ ಪ್ರೀತಿಯು ಆ ಎದೆಯನ್ನೇ ಒಡೆಯುವಷ್ಟು ಕ್ರೂರವಾಗಿರುತ್ತೆ. ಹುಷಾರಾಗಿರ್ಬೇಕು. ಇವತ್ತು ಶರೀರದಲ್ಲಿ ಉಸಿರಿದೆ, ಆದ್ರೆ ಒಬ್ಬರ ಮುಖ ಒಬ್ಬರು ನೋಡಲು ಸಮಯವಿಲ್ಲ. ಆದ್ರೆ ಶರೀರದಿಂದ ಉಸಿರು ಹೋದ ನಂತರ ಉಸಿರಿರದ ದೇಹಕ್ಕೆ ಹೊದಿಸಲಾದ ಬಟ್ಟೆಯನ್ನು ಸರಿಸಿ ಮುಖ ನೋಡಲು ಮುಗಿಬೀಳುವ ಜನರೇ ಅಧಿಕ. ನೆನಪಿಡಿ, ಉಸಿರು ಹೋದ ನಂತರ ಮುಖ ನೋಡುವುದಕ್ಕಿಂತ ಮಣ್ಣು ಸೇರುವ ಮೊದಲು ಮುಖ ನೋಡಿ ನಗುವುದಾಗಿದೆಯಲ್ಲ, ಅದೇ ನಿಜವಾದ ಜೀವನ. ಒಂದು ನಗುವಿನ ಮೂಲಕ ಅನೇಕ ಸಮಸ್ಯೆ ಬಗೆಹರಿಯುತ್ತದೆ. ಆದ್ರೆ ಕೆಲವರು ನಗುವುದೇ ಇಲ್ಲ. ಕಾರಣ, ಒಂದು ನಗುವಿಗಿಂತ ಸ್ವಾಭಿಮಾನ ಅಹಂಕಾರವೇ ದೊಡ್ಡದಾಗಿರ್ತದೆ. ಅಹಂಕಾರ ಮತ್ತು ನಾನೇ ಎಂಬ ದುರಾಲೋಚನೆಯನ್ನು ಯಾರು ಬಿಡ್ತಾರೋ ಅವರು ಸದಾ ಶಾಂತಿ ಸಮಾಧಾನದಿಂದ ಇರ್ತಾರೆ. ಜನ್ಮದ ಸಮಯದಲ್ಲಿ ಹೆಸರು ಇರೋದಿಲ್ಲ, ಕೇವಲ ಶ್ವಾಸ ಮಾತ್ರ ಇರ್ತದೆ. ಮರಣದ ಸಮಯದಲ್ಲಿ ಹೆಸರು ಇರ್ತದೆ, ಆದರೆ ಶ್ವಾಸ ಇರೋದಿಲ್ಲ. ಈ ಶ್ವಾಸ ಮತ್ತು ಹೆಸರಿನ ನಡುವಿನ ಯಾತ್ರೆಯನ್ನು ಜೀವನ ಎಂದು ಕರೆಯುತ್ತಾರೆ. ವಿದ್ಯೆಗಿಂತ ಒಳ್ಳೆ ಮಿತ್ರ ಯಾರೂ ಇಲ್ಲ. ಕೆಟ್ಟ ಪರಿಸ್ಥಿತಿ ಬಂದಾಗ ಸಂಬಂಧಿಕರಾಗಲಿ ಗೆಳೆಯರಾಗಲಿ ಕೈಬಿಟ್ಟರು ಕಲಿತ ವಿದ್ಯೆ ಯಾವತ್ತೂ ಕೈಬಿಡಲ್ಲ. ಸೂರ್ಯ ಉದಯಿಸುವಾಗ ತುತ್ತೂರಿ ಕೊಂಬು ಕಹಳೆಗಳಿಲ್ಲ, ಚಂದ್ರ ಉದಯಿಸುವಾಗ ಚಂಡೆ ಮದ್ದಳೆಗಳಿಲ್ಲ, ಹೂವು ಅರಳುವಾಗ ತಾಳ ತಂಬೂರಿಗಳಿಲ್ಲ, ನದಿ ಹರಿಯುವಾಗ ನಾದ ದುಂದುಂಬಿಗಳಿಲ್ಲ, ಗಾಳಿ ಬೀಸುವಾಗ ಗಂಟೆ ಜಾಗಟೆಗಳಿಲ್ಲ, ಮಳೆ ಬರುವಾಗ ಢೋಲು ಢಮರಗಳಿಲ್ಲ. ಇಷ್ಟರೊಳು ನಿನ್ನದೇನು ಎಲೆ ಹುಲುಮಾನವ, ಬಿಡು ನಿನ್ನ ಜಂಬತನವ. ವಿದ್ಯೆ ಕಲಿತ ಮೇಲೆ ಗುರುಗಳನ್ನ ಮರಿಬಾರ್ದು, ಹೆಂಡತಿ ಬಂದ ಮೇಲೆ ಹೆತ್ತವರನ್ನ ಮರಿಬಾರ್ದು, ಗೌರವ ಸಿಕ್ಕಿದ ಮೇಲೆ ನಡೆದು ಬಂದ ದಾರಿಯನ್ನ ಮರಿಬಾರ್ದು. ಎಲ್ಲ ಶಕ್ತಿಯೂ ನಿಮ್ಮೊಳಗಿದೆ, ನೀವು ಏನ್ ಬೇಕಾದರೂ ಸಾಧಿಸಬಲ್ಲಿರಿ. ನನ್ನಿಂದ ಸಾಧ್ಯವಾಗುವುದಿಲ್ಲ ಎನ್ನುವ ದೌರ್ಬಲ್ಯ ಬಿಟ್ಟುಬಿಡಿ, ಎದ್ದು ನಿಲ್ಲಿ. ನಿಮ್ಮೊಳಗಿನ ದೈವತ್ವವನ್ನು ಸಾಕಾರಗೊಳಿಸಿಕೊಳ್ಳಿ. ದಾರಿ ತಪ್ಪಿದ್ರೆ ಹಿಂತಿರುಗಿ ಸರಿದಾರಿಯನ್ನ ಕಂಡುಕೊಳ್ಬಹುದು, ಆದ್ರೆ ಬಾಯಿ ತಪ್ಪಿದ್ರೆ ಆಡಿದ ಮಾತು ಯಾವತ್ತಿಗೂ ಹಿಂತಿರುಗಿ ಬರೋದಿಲ್ಲ. ತಂದೆಯ ಸಂಪಾದನೆಯನ್ನು ಅನುಭವಿಸುವ ಸ್ವಾತಂತ್ರ್ಯ ಮಗನಿಗೆ ಸುಲಭವಾಗಿ ಸಿಗ್ತದೆ, ಆದರೆ ಮಗನು ಸಂಪಾದಿಸುವಾಗ ಅದನ್ನು ಅನುಭವಿಸುವ ಸ್ವಾತಂತ್ರ್ಯ ತಂದೆಗೆ ಸಿಗೋದಿಲ್ಲ. ನದಿ ದಾಟಿದ ಅಂಬಿಗನ ಹಂಗೇಕೆ ಎಂದು ಅಹಂ ಪಡಬಾರ್ದು. ಅಂತೆ ಜೀವನದಲ್ಲಿ ಯಾರಿಂದಲಾದ್ರೂ ಸಹಾಯ ಪಡೆದ್ರೆ ಅವರನ್ನು ಎಂದಿಗೂ ಮರಿಬಾರ್ದು. ಜೀವನದಲ್ಲಿ ದುಡಿಯದೆ ಕುಳಿತು ತಿಂದರೆ ಆ ಊಟವು ಮಣ್ಣಿಗೆ ಸಮಾನ. ಬೆವರು ಸುರಿಸಿ ದುಡಿದು ತಿಂದರೆ ಆ ಊಟ ಅಮೃತಕ್ಕೆ ಸಮಾನ. ನೀನು ಇಚ್ಛಿಸಿದ್ದು ನಿನಗೆ ಸಿಗದಿದ್ದಾಗ ಅದರ ಅಗತ್ಯವೇ ನಿನಗಿರಲಿಲ್ಲವೆಂದು ತಿಳಿ. ಒಬ್ಬರ ಕಣ್ಣೀರನ್ನು ಒರೆಸಲು ನಿಮಗೆ ಸಾಧ್ಯವಾಗದಿದ್ದರೂ ಚಿಂತೆ ಇಲ್ಲ, ಆದರೆ ಒಬ್ಬರ ಕಣ್ಣೀರಿಗೆ ಕಾರಣ ನೀವಾಗದಿರಿ. ಚಿನ್ನಕ್ಕಿಂತ ಅನ್ನಕ್ಕೆ ಬೆಲೆ ಜಾಸ್ತಿ. ಯಾಕಂದ್ರೆ ಚಿನ್ನವಿಲ್ಲದೆ ದಿನ ಕಳಿಬಹುದು, ಆದರೆ ಅನ್ನವಿಲ್ಲದೆ ದಿನ ಕಳೆಯಲು ಸಾಧ್ಯವಿಲ್ಲ. ಎಲ್ಲರೂ ಮಾಡಿದ ಕರ್ಮಗಳು ಅವರವರ ಮುಂದೆ ಬರುತ್ತೆ. ಯಾಕಂದ್ರೆ ಕರ್ಮ ಲಂಚ ತೆಗೆದುಕೊಳ್ಳೋದಿಲ್ಲ. ಕಾಯಬೇಕು ಒಳ್ಳೆಯ ದಿನಕ್ಕೆ, ಕುಗ್ಗಬಾರದು ಯಾವುದೇ ಕಾರಣಕ್ಕೆ. ಗೆಲುವು ಒಳ್ಳೆಯತನಕ್ಕೆ, ತಲೆಬಾಗಬೇಡ ನೋವಿನ ಆಟಕ್ಕೆ. ಗುರಿಯೇ ರೆಕ್ಕೆಯ ಜೀವನಕ್ಕೆ, ಅಳದಿರು ಹೆದರಿ ಬದುಕಿನ ಪಾಠಕ್ಕೆ. ಅವಮಾನಗಳು ಬದುಕಲೇಬೇಕೆಂಬ ಭರವಸೆ ಕೊಟ್ಟರೆ ಅನುಭವಗಳು ಹೇಗೆ ಬದುಕಬೇಕೆಂಬ ಮಾರ್ಗ ತಿಳಿಸಿಕೊಡ್ತವೆ. ಸಮಯ ಸಾಧಕರಿಗೆ ಸಮಯವೇ ಸರಿಯಾದ ಪಾಠವನ್ನ ಕಲಿಸುತ್ತೆ. ಬೇಕೆನಿಸಿದನ್ನು ದಕ್ಕಿಸಿಕೊಳ್ಳುವುದು ಸಂತೋಷವಲ್ಲ, ಇರುವುದನ್ನು ಆನಂದಿಸುವುದೇ ನಿಜವಾದ ಸಂತೋಷ. ನಾವು ವಾಸ್ತವಕ್ಕಿಂತ ಕಾಲ್ಪನಿಕವಾಗಿ ಬದುಕುತ್ತಿದ್ದೇವೆ, ಅದಕ್ಕಾಗಿ ನಾವು ಜೀವನದಲ್ಲಿ ಬಳಲುತ್ತೇವೆ. ಪ್ರಾಮಾಣಿಕವಾಗಿ ಬದುಕುವವರಿಗೆ ಮನುಷ್ಯರು ಸಹಾಯ ಮಾಡದಿದ್ದರೂ ದೇವರು ಸಹಾಯ ಮಾಡ್ತಾನೆ. ನಮ್ಮ ಉತ್ಸಾಹ ಹುಲ್ಲಿನ ಬೆಂಕಿಯಾಗಬಾರ್ದು, ಕಲ್ಲಿದ್ದಲ ಕಾವಾಗಬೇಕು. ಬದುಕಿನ ಅರ್ಥ ಹುಡುಕುತ್ತ ಹೊರಟ ನನಗೆ ಅರ್ಥವಾಗಿದ್ದು, ಕೆಲವೊಂದರ ಅರ್ಥ ಹುಡುಕಬಾರದು, ಸುಮ್ಮನೆ ಬದುಕಬೇಕು ಎಂದು. ಜೀವನದಲ್ಲಿ ನಿಮ್ಮ ಬೆನ್ನ ಹಿಂದೆಯೂ ನಿಮ್ಮನ್ನು ಗೌರವಿಸುವ ಸಂಬಂಧಗಳೇ ನಿಜವಾದ ಸಂಬಂಧಗಳು. ಒಂದು ದಿನ ಕನಸು ಜೀವವನ್ನ ಕೇಳುತ್ತೆ, ನಾನು ಯಾವಾಗ ನನಸು ಆಗೋದು ಅಂತ. ಆಗ ಜೀವನ ನಗುತ್ತಾ ಹೇಳುತ್ತೆ, ಎಲ್ಲ ಕನಸುಗಳು ನನಸಾದ್ರೆ ಜೀವನಕ್ಕೆ ಅರ್ಥನೇ ಇರೋಲ್ಲ ಅಂತ. ಸಂಬಂಧಗಳು ಸಂಪತ್ತಾಗಬೇಕು, ಸಂಪತ್ತಿನಿಂದ ಸಂಬಂಧಗಳಾಗಬಾರ್ದು. ತಮ್ಮ ತಪ್ಪಿನ ಅರಿವಾದಾಗ ವಿವೇಕಿಗಳು ಸರಿಪಡಿಸಿಕೊಳ್ತಾರೆ, ಅವಿವೇಕಿಗಳು ವಾದ ಕಿಳಿಯುತ್ತಾರೆ.
ನಿಂದಿಸುವವರಿಗೆಲ್ಲ ಉತ್ತರಿಸುತ್ತಾ ಕುಳಿತರೆ ನೀವು ಅದೇ ಕೆಲಸ ಮಾಡ್ತಿರ್ಬೇಕು. ನಿಂದಕರನ್ನು ಹಿಂದೆ ಬಿಡಿ, ನೀವು ಮುಂದೆ ನಡೀರಿ. ಅರ್ಥವಾಗದ ಮನಸ್ಸುಗಳಿಗೆ ಎಲ್ಲರೂ ಮೋಸಗಾರರಂತೆ ಕಾಣ್ತಾರೆ. ಅರ್ಥ ಮಾಡಿಕೊಳ್ಳುವ ಮನಸ್ಸುಗಳಿಗೆ ಪುಟ್ಟ ಮಕ್ಕಳು ಜ್ಞಾನಿಗಳಂತೆ ಕಾಣ್ತಾರೆ. ಎಲ್ಲರ ಹೃದಯದಲ್ಲಿ ಪ್ರೀತಿ ಹುಡುಕಿ ಎಲ್ಲರೂ ನಮ್ಮವರಾಗಿ ಕಾಣ್ತಾರೆ. ನಾವು ಒಬ್ಬರಿಗೆ ಆಸರೆ ಆಗದಿದ್ದರೂ ಪರವಾಗಿಲ್ಲ, ಆದರೆ ಯಾವತ್ತೂ ಬೇಸರವಾಗಬಾರ್ದು. ನಿನ್ನಲ್ಲಿ ಇರುವುದಕ್ಕಷ್ಟೇ ಖುಷಿಪಡು, ಹಲವರಿಗೆ ಏನೂ ಇರೋದಿಲ್ಲ. ನಮ್ಮನ್ನು ನಾವು ನಂಬಿ ನಿಂತಾಗ ನಂಬಿಕೆಯು ನಮ್ಮನ್ನು ಕೈ ಹಿಡಿದು ನಡೆಸ್ತದೆ. ಪರರನ್ನು ನಂಬಿ ನಿಂತಾಗ ನಂಬಿಕೆ ನಮ್ಮನ್ನ ನೋಯಿಸ್ತದೆ. ಏನು ಇಲ್ಲದೆ ಇದ್ದಾಗ ಗಳಿಸಿಕೊಂಡು ಹೋಗು, ಎಲ್ಲವೂ ಇದ್ದಾಗ ಉಳಿಸಿಕೊಂಡು ಹೋಗು. ಒಳ್ಳೆಯದು ಸೋತಿರ್ಬೋದು, ಸಾಯೋದಿಲ್ಲ. ಕೆಟ್ಟದು ಗೆದ್ದಿರ್ಬೋದು, ಉಳಿಯೋದಿಲ್ಲ. ನಿಮ್ಮ ವ್ಯಕ್ತಿತ್ವ ಮಹಾರಾಜನಂತಿರ್ಲಿ, ಅಹಂಕಾರ ಸೇವಕನಂತಿರ್ಲಿ. ಆಗ ಆನಂದ ಮತ್ತು ಯಶಸ್ಸಿನ ಸಾಮ್ರಾಜ್ಯವನ್ನೇ ನೀವು ಕಟ್ಬೋದು. ಸೋತೆ ಎಂದು ನೀವು ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡಿ. ಯಾಕಂದ್ರೆ ಯಾರಿಗೊತ್ತು, ನೀವಿಟ್ಟಿರುವ ಹೆಜ್ಜೆ ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆಯಾಗಿರ್ಬೋದು. ನಾವು ಮಾಡುವ ಕೆಲಸದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ, ಸತ್ಯತೆ ಇದ್ರೆ ಫಲ ನೀಡುವ ದೇವರು ಯಾವ ಸಂದರ್ಭದಲ್ಲಾದ್ರೂ ನಮ್ಮನ್ನು ಕಾಪಾಡ್ತಾನೆ. ನಗುತ್ತಾ ಇರಿ. ನಗು 1000 ನೋವು ಮರೆಸುವ ಸಾಮರ್ಥ್ಯ ಇರ್ತದೆ. ಬಲ್ಲವನ ಕಂಡು ಅಸೂಯೆ ಪಡುವುದು ವಿದ್ಯೆಯಲ್ಲ, ಬರದವನ ನೋಡಿ ಜಂಬ ತೋರುವುದು ವಿದ್ಯೆಯಲ್ಲ. ಬಲ್ಲವರಿಂದ ಕಲಿಯುತ್ತಲೇ ಬರದವನಿಗೆ ಕಲಿಸುತ್ತಾ ಜ್ಞಾನ ಪಡೆಯುವುದೇ ವಿದ್ಯೆ. ಅನುಮಾನದ ರೋಗಕ್ಕೆ ಯಾವುದೇ ಮದ್ದಿಲ್ಲ. ಆತ್ಮವಿಶ್ವಾಸಕ್ಕೆ ಯಾವ ಶಕ್ತಿಯೂ ಸರಿಸಾಟಿ ಇಲ್ಲ. ಎಲ್ಲ ಪಾಠಗಳು ಪುಸ್ತಕಗಳೇ ಕಲಿಸೋದಿಲ್ಲ. ಕೆಲವೊಂದು ಪಾಠಗಳನ್ನು ನಾವು ನಂಬಿದವರು ಮತ್ತು ಸಂಬಂಧಗಳು ಕಲಿಸ್ತವೆ. ಆಸೆ ಗುರಿ ಮುಟ್ಟಿಸುವಂತಿರಬೇಕು, ಗುರಿ ಜೀವನವನ್ನ ಕಲಿಸುವಂತಿರಬೇಕು, ಜೀವನ ಸಂಬಂಧಗಳನ್ನ ಸತ್ಕರಿಸುವಂತಿರಬೇಕು, ಸಂಬಂಧ ಸದಾ ನೆನಪು ಮಾಡಿಕೊಳ್ಳುವಂತಿರಬೇಕು. ಜ್ಞಾನದಿಂದ ಅಧಿಕಾರ ದೊರೆಯಬಹುದು, ಆದರೆ ಗೌರವ ಸಿಗ್ಬೇಕಂದ್ರೆ ವ್ಯಕ್ತಿತ್ವ ಇರಬೇಕು. ಮನಸ್ಸು ಶಾಂತವಾಗಿದ್ರೆ ಕೆಲಸದಲ್ಲಿ ಸ್ಪಷ್ಟತೆ ಇರ್ತದೆ. ಆಲೋಚನೆ ಚೆನ್ನಾಗಿದ್ರೆ ಎಲ್ಲವೂ ಸುಂದರವಾಗಿ ಕಾಣ್ತದೆ. ಕೋಪ ಒಬ್ಬರನ್ನ ಸೋಲಿಸಿದ್ರೆ ನಗು 100 ಜನರನ್ನ ಗೆಲ್ತದೆ. ಜೀವನದಲ್ಲಿ ಕತ್ತಲು ಆವರಿಸಿದಾಗ ದಾರಿ ತೋರುವ ಬೆಳಕು ಕಳೆದುಕೊಳ್ಬಾರ್ದು. ಕತ್ತಲು ಬಿಟ್ಟು ಹೊರಬಂದರೆ ಬೆಳಕು ನಿಮ್ಮನ್ನು ಸ್ವಾಗತಿಸ್ತದೆ. ಇಂದು ಬದುಕು ಕೊಡುವ ಪೆಟ್ಟಿನ ಮುಂದೆ ಅಂದು ಶಿಕ್ಷಕರು ಕೊಟ್ಟ ಏಟು ಜೋರಾಗಿ ಇರಲಿಲ್ಲ ಅನಿಸ್ತಿದೆ. ಅಂದು ಅತ್ತು ಬಿಟ್ಟೆವು, ಇಂದು ಮೌನವಾಗಿ ಬಿಟ್ಟೆವು. ಜೀವನದಲ್ಲಿ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗ್ತೇವೆ. ನಂತರ ಒಳ್ಳೆಯ ವ್ಯಕ್ತಿ ಸಿಕ್ಕಿದಾಗ ನಂಬುವುದನ್ನು ಬಿಟ್ಟು ಬಿಡ್ತೇವೆ. ಪ್ರತಿ ನಡೆಯಲ್ಲೂ ಆನಂದವನ್ನು ಗುರುತಿಸಿಕೊಳ್ಳಿ. ನಿಮ್ಮ ಶಾಂತಿಯನ್ನು ಕದಡುವ ಇತರರ ಪ್ರಯತ್ನ ವ್ಯರ್ಥವಾಗಬಾರ್ದು. ಸಾಧನೆಗೆ ಬೇಕಿರುವುದು ಬರೀ ಆಶಾವಾದವಲ್ಲ, ಆಸೆಯೂ ಅಲ್ಲ, ಯಾರಿಂದಲೂ ಅಲುಗಾಡಿಸಲಾಗದ ಪ್ರಬಲವಾದ ಇಚ್ಛಾಶಕ್ತಿ. ನಿಮ್ಮ ಭವಿಷ್ಯ ಅಡಗಿರುವುದು ನಿಮ್ಮ ದಿನನಿತ್ಯದ ಚಿಕ್ಕ ಪುಟ್ಟ ಚಟುವಟಿಕೆಗಳಲ್ಲಿ. ಆದ್ದರಿಂದ ಮಾಡುವ ಕಾರ್ಯಗಳಲ್ಲಿ ಶ್ರದ್ಧೆ ಇರಲಿ. ಸಣ್ಣ ಸಣ್ಣ ವಿಷಯಕ್ಕೆ ಆತ್ಮಹತ್ಯೆ ಯೋಚನೆ ಮಾಡೋರು ಒಮ್ಮೆ ಆಸ್ಪತ್ರೆಗೆ ಬಂದು ನೋಡಿ. ಜೀವ ಉಳಿಸಿ ಅನ್ನೋ ಕೂಗುಗಳನ್ನ. ಇಂದು ನಿನ್ನದೇ ಎಂದು ಅಹಂಕಾರ ಪಡಬೇಡ. ನಾಳೆ ನಿನಗಿಂತ ದೊಡ್ಡ ಶಕ್ತಿಯೊಂದು ನಿನ್ನನ್ನು ಕೆಳಗೆ ತಳ್ಳಬಹುದು. ಸಂತೋಷ ನಮ್ಮಲ್ಲೇ ಎಂದಿಗೂ ಇರ್ತದೆ. ಇನ್ನೊಬ್ಬರ ಸಂತೋಷವ ನೋಡಿ ಹೊಟ್ಟೆ ಕಿಚ್ಚು ಪಡೆದಿದ್ದಾಗ. ನಾನು ಕಷ್ಟಗಳಿಂದ ಪಾಠ ಕಲಿತವನಲ್ಲ, ಕಷ್ಟಗಳಿಗೇನೆ ಪಾಠ ಕಲಿಸಿದವನು. ಕೆಲವೊಮ್ಮೆ ಅನಿರೀಕ್ಷಿತವಾಗಿ ಬಯಸಿದ್ದು ಸಿಕ್ಕಿಬಿಡುತ್ತೆ. ಸ್ವೀಕಾರ ಮಾಡಿ ಧನ್ಯವಾದ ಸಮರ್ಪಿಸಿಬಿಡಿ. ಯಾವ ಜಾಗಕ್ಕೆ ಹೋದರೂ ಯಾರ ಜೊತೆ ಇದ್ದರೂ ನಾವು ನಾವಾಗಿರ್ಬೇಕು, ಕೊಳಕಾಗಬಾರ್ದು. ಮನೆ ಅಂದ್ಮೇಲೆ ಕಸ ಇರುತ್ತೆ, ಬದುಕು ಅಂದ್ಮೇಲೆ ಕಷ್ಟ ಇರುತ್ತೆ. ಕಸವಾದ್ರೆ ಗುಡಿಸಬೇಕು, ಕಷ್ಟವಾದ್ರೆ ಜಯಿಸಬೇಕು. ಜೀವಂತ ಇದ್ದಾಗ ಮಾಡೋ ಅವಮಾನ, ಸತ್ತಾಗ ಮಾಡೋ ಗುಣಗಾನ ಇವೆರಡು ವ್ಯರ್ಥ. ಬುದ್ಧ ಶಾಂತಿಗಾಗಿ ಅರಮನೆ ತ್ಯಜಿಸಿದ, ಮನುಷ್ಯ ಅರಮನೆಗಾಗಿ ಶಾಂತಿ ತ್ಯಜಿಸಿದ. ಎಲ್ಲವನ್ನು ತಿಳಿದು ತಿಳಿಯದಂತಿರಬೇಕು. ತನ್ನಲ್ಲಿ ಎಷ್ಟಿದ್ದರೂ ಏನಿಲ್ಲದಂತೆ ಬದುಕಬೇಕು.